ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಪತ್ರಕರ್ತರು ಕಾರ್ಯ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಉಪಕಾರಿಗಳಾಗಬೇಕು ಎಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ 2023ಕ್ಕೆ ಆಯ್ಕೆಯಾಗಿರುವ ಹಿರಿಯ ಪತ್ರಕರ್ತ ಕೆ ಮಲ್ಲಿಕಾರ್ಜುನ ಸಾಣಾಪುರ ಹೇಳಿದರು. ಅವರು ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2023ರ ವಾರ್ಷಿಕ ಜೀವಮಾನ ಸಾಧನೆಯ ಪ್ರಶಸ್ತಿಗೆ ಆಯ್ಕೆಯಾದ ಸಂದರ್ಭದಲ್ಲಿ ಸಾಣಾಪುರ ಆನೆಗೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. 1992ರಲ್ಲಿ ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಸಂಪರ್ಕ ಸಾಧನಗಳ ಕೊರತೆಯ ಮಧ್ಯದಲ್ಲೂ ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗ ಕೆಲವೊಮ್ಮೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಕನ್ನಡ ಮತ್ತು ತೆಲುಗು ಪತ್ರಿಕೆಗಳಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಗಮನ ಸೆಳೆಯುವಂತಹ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದನೆ ದೊರಕಿಸಲು ತೀವ್ರ ಯತ್ನ ನಡೆಸಲಾಗಿದೆ. ಪ್ರಸ್ತುತ ಪತ್ರಿಕೋದ್ಯಮಕ್ಕೆ ಬರುವವರಿಗೆ ಡಿಜಿಟಲ್ ಯುಗ ಪೂರಕವಾಗಿದ್ದು ಬೆರಳು ತುದಿಯಲ್ಲಿ ಜಗತ್ತಿನ ಸಮಸ್ತ ಮಾಹಿತಿ ಪಡೆದು ಸುದ್ದಿ ಮಾಡಲು ಸಾಧ್ಯವಾಗಿದೆ. ರಾಜ್ಯ ಸರ್ಕಾರ 90 ದಶಕದಲ್ಲಿ ಹಂಪಿ ಉತ್ಸವಕ್ಕೆ ಆದ್ಯತೆ ನೀಡಿತ್ತು. ಆನೆಗೊಂದಿ ಭಾಗವು ಹಂಪಿಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮುಖ್ಯ ವೇದಿಕೆಯಾಗಿತ್ತು. ಈ ಕುರಿತು ಪತ್ರಿಕೆಗಳಲ್ಲಿ ಆನೆಗೊಂದಿ ಭಾಗದ ಸ್ಮಾರಕ ಐತಿಹಾಸಿಕ ಹಿನ್ನೆಲೆಯನ್ನ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿ ಬಿಂಬಿಸಿದ್ದರ ಪರಿಣಾಮ ಆನೆಗೊಂದಿಯಲ್ಲಿ ಹಂಪಿ ಉತ್ಸವದ ಒಂದು ವೇದಿಕೆ ಹಾಕಿ ಉತ್ಸವ ಆರಂಭಿಸಿ ಇದೀಗ ಆನೆಗೊಂದಿ ಉತ್ಸವವನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತಿದೆ. ಇಂತಹ ಅಪೂರ್ವ ಮತ್ತು ಅಮೂಲ್ಯ ವರದಿಗಳನ್ನು ಮಾಡುವ ಮೂಲಕ ಯುವ ಪತ್ರಕರ್ತರು ಜನಸ್ನೇಹಿಯಾಗಬೇಕು. ನಾನು ಎಂದಿಗೂ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿಲ್ಲ. ಆದರೂ ನನ್ನ ಪತ್ರಿಕೋದ್ಯಮದ ಕೆಲಸವನ್ನ ಗುರುತಿಸಿ ಸರ್ಕಾರ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ 2023ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡುವ ಮೂಲಕ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದು ಸಾಣಾಪುರ, ಆನೆಗೊಂದಿ ಮತ್ತು ಗಂಗಾವತಿಯ ಜನರು ಶುಭ ಕೋರುವ ಮೂಲಕ ಪತ್ರಿಕೋದ್ಯಮದಲ್ಲಿ ಮತ್ತಷ್ಟು ಕೆಲಸ ಮಾಡುವ ಹುಮ್ಮಸ್ಸು ತುಂಬಿದ್ದಾರೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನರಸಿಂಹಲು, ಪತ್ರಕರ್ತರಾದ ದಶರಥ, ಮಲ್ಲಿಕಾರ್ಜುನ ಗೋಟೂರು, ಆನೆಗೊಂದಿ ವಿಎಸ್ಎಸ್ಎನ್ ಅಧ್ಯಕ್ಷ ಕೆ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವೈ ರಮೇಶ, ಬಿಆರ್ಸಿ ಮೆಹಬೂಬ್ ಸಾಬಾ, ಗ್ರಾಮದ ಮುಖಂಡರಾದ ವೆಂಕಟನಾರಾಯಣ, ಸಾಂಬಶಿವರಾವ್, ನಾನಿಬಾಬು, ರತ್ನಕುಮಾರ, ಕೆ ತಿರುಕಪ್ಪ, ಪ್ರಭಾಕರ, ಎಂ ವೆಂಕಟೇಶ, ಮಲ್ಲಿಕಾರ್ಜುನ, ರಾಮಾಂಜನಿ, ಕತ್ತಿ ಸೀನು, ಶಾಂತು, ರಾಘವೇಂದ್ರ, ಮೌಲಿ, ನಾಗಮುನಿರೆಡ್ಡಿ, ಸುಬ್ಬಮ್ಮ, ಬಾಬು, ಶಬೀರ್, ಈರಣ್ಣ, ಚಂದ್ರಶೇಖರ ರೆಡ್ಡಿ, ಗೋಪಿ, ಸಾಯಿ, ಕೆ ಕೃಷ್ಣ, ಕೆ ವೆಂಕಟೇಶ, ಕೆ ಹುಲಗಪ್ಪ, ಎಚ್ ರಾಜು, ಶರೀಫ್, ಮಧು ಸೇರಿ ಅನೇಕರು ಉಪಸ್ಥಿತರಿದ್ದರು. ಇಬ್ಬರದ್ದು ಕೂಡ ನಾನು ಹೇಳಬೇಕಾದ್ರೆ ಏಕಲವ್ಯನ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಏಕಲವ್ಯ ಅವರು ಕಾಡದಲ್ಲೇ ಇದ್ದು ಎಲ್ಲ ವಿದ್ಯೆಯನ್ನು ಕಲಿತಿದ್ರು. ಇವರು ಕೂಡ ಅಷ್ಟೇ. ಇವತ್ತು ಈ ಗುಡ್ಡಗಾಡು ಪ್ರದೇಶವಾದಂತಹ ಸಣ್ಣ ಗ್ರಾಮದಲ್ಲಿ, ಪುಟ್ಟ ಗ್ರಾಮದಲ್ಲಿ ಇದ್ದು ಸರಿಗೆ ವಿದ್ಯಾಭ್ಯಾಸವೂ ಸಹಿತ ಸರಿಗೆ ಇಲ್ಲದ ಈ ಒಂದು ವಿಲೇಜಲ್ಲಿ, ಸಣ್ಣ ಊರಲ್ಲಿ ಇದ್ದುಕೊಂಡು ಉನ್ನತ ಮಟ್ಟದ ಸ್ಥಾನವರೆಗೆ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಗರ್ವಕಾರಣ. ಈ ಒಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೀವಮಾನದ ಪ್ರಶಸ್ತಿ ಅಂತಂದೇಳಿ ನಮ್ಮ ಮಲ್ಲಿಕಾರ್ಜುನ ಸಾರ್ ಅವರಿಗೆ ಸಿಕ್ಕಿದ್ದು ಸಾಮಾನ್ಯವಾದಂಥದ್ದಲ್ಲ. ಇದಕ್ಕೆ ಪರಿಶ್ರಮ, ತ್ಯಾಗ, ಡೆಡಿಕೇಶನು, ಈ ಥರ ಬಹಳಷ್ಟು ಶ್ರಮ ಕಷ್ಟಪಟ್ಟಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಅವ್ರ ಕಷ್ಟವನ್ನು ನೋಡಿದರೆ ನಾವು ಇವತ್ತಿಗೂ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ. ನಾವು ಅವ್ರನ್ನು ಸಣ್ಣವರಿದ್ದಾಗಿಂದ ಇವತ್ತಿನವರೆಗೂ ನಾನು ನೋಡ್ತಾ ಇದ್ದೀನಿ. ಕಷ್ಟ ಅನ್ನೋದು ಅವ್ರಿಗೆ ಮನೆತನದಿಂದ ಬಂದಿರೋದು. ನಾವು ಅಗ್ರಿಕಲ್ಚರ್ ಮಾಡ್ತಿರುವಾಗ ಕಷ್ಟಪಟ್ಟಿದ್ದಾಗಿರ್ಬೋದು, ಅಥವಾ ಪತ್ರಿಕೋದ್ಯಮಕ್ಕೆ ಅವ್ರು ಸೇರಿಕೊಂಡಾಗ ಇಲ್ಲಿಂದ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೂ ನಾನು ಹೇಳ್ತೀನಿ, ಇಲ್ಲಿಂದ ಗಂಗಾವತಿವರೆಗೆ ಸೈಕಲ್ ತೊಳ್ಕೊಂಡು ಹೋಗ್ತಿದ್ರು, ಸೈಕಲ್ ತೊಳ್ಕೊಂಡು ಬರ್ತಾ ಇದ್ರು. ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವತ್ತಿನ ದಿನದ ಮನದಲ್ಲಿ. ಆ ಒಂದು ಫಲಿತಕ್ಕೆ ಇವತ್ತು ಇದು ಸಿಕ್ಕಿದೆ. ಇದಕ್ಕೊಂದು ಸಣ್ಣ ಉದಾಹರಣೆ ನಾನು ಹೇಳ್ತೀನಿ. ಒಬ್ಬರು ಮೂರ್ತಿ ಮಾಡ್ಬೇಕಂತಂದೇಳಿ ನಾವು ಕಲ್ಲನ್ನು ತಂದಿದ್ರಂತೆ. ಮೂರ್ತಿ ಕೆತ್ತಬೇಕಾದ್ರೆ ಶಿಲ್ಪಿ ಕಳಿತಾ ಇರ್ತಾನೆ, ಹುಲಿ ಮತ್ತೆ ಸುತ್ತಿಗೆ ತಗೊಂಡು ಹೊಡಿತಾ ಇರ್ತಾನೆ. ಆ ಟೈಮಲ್ಲಿ ಆ ಕಲ್ಲು ಸ್ವಲ್ಪ ತಡ್ಕೊಂಡು ಸ್ವಲ್ಪ ಆದ್ಮೇಲೆ ಮುರಿದೋಗುತ್ತಂತೆ. ಅದನ್ನು ಬಾಗಿಲಿಗೆ ಹಾಕಿಬಿಡ್ತಾನಂತೆ. ಇನ್ನೊಂದು ಕಲ್ಲನ್ನು ತಗೊಂತಾನೆ, ಅದನ್ನು ಮೂರ್ತಿ ಮಾಡಲಿಕ್ಕೆ ಕಡಿತಾನೆ ಹುಲಿ ತಗೊಂಡು ಅದು ಸ್ವಲ್ಪ ಹೊತ್ತು ಭರಿಸ್ತದೆ. ಲಿಂಗೇಜ್ ಅವರಿಗೆ ಈ ಪ್ರಶಸ್ತಿ ಬರ್ಲಿಕ್ಕೆ ಕಾರಣದಂತ ಲಿಂಗೇಜ್ ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಅದೇ ರೀತಿ ಬಹಳ ವೇಗವಾಗಿ ಪತ್ರಿಕೆಯಲ್ಲಿ ಒಂದು ವೃತ್ತಿ ಮಾಧ್ಯಮ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರಿಂದ ಅವ್ರಿಗೆ ಸಹಿತ ರಾಜ್ಯ ಸರ್ಕಾರ ಅವ್ರಿಗೆ ಗುರುತಿಸಿ
ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯ ಸದಸ್ಯರನ್ನಾಗಿ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು ಸರ್ಕಾರ, ಕರ್ನಾಟಕ ಸರ್ಕಾರ. ಇವರಿಬ್ಬರು ಏನಪ್ಪ ಅಂದರೆ ಭಾಳ ಜೊತೆಗಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ, ಆನೆಗೊಂದಿ ಆಗಿರ್ಬೋದು, ಸಣ್ಣಪುರ ಪಂಚಾಯತ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಹಳೆ ಮಂಡಲಕ್ಕೆ ಏನಪ್ಪ ಅಂದರೆ ಇವರಿಬ್ಬರು ಜೋಡಿತದಂಗೆ ಇವರು. ಯಾರೇ ಕಷ್ಟ ಅಂತ ಹೋದರೆ ಯಾವುದನ್ನು ಹಿಂಜರಿದಂಗೆ ಏನಪ್ಪ ಅಂದರೆ ಇವರು ಎಲ್ಲ ಸಮಸ್ಯೆಗಳನ್ನು ಆಲಿಸಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಆಫೀಸ್ನಾಗಿರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇನ್ಯಾವುದೇ ಇಲಾಖೆಯಾಗಿರ್ಬೋದು, ಇವ್ರಿಂದ ಸಾಕಷ್ಟು ಜನರಿಗೆ ಸಹಾಯ ಸಿಕ್ಕತ್ತೆ. ಇದು ಯಾವಾಗ ಆಗಬೇಕಾಯಿತು, ದೇವ್ರು ಏನಪ್ಪ ಅಂದರೆ ಈಗಲಾದ್ರೂ ಒಂದು ಒಳ್ಳೆ ಇದೊಂದು ಅವಕಾಶ ಕೊಟ್ಟ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಅವ್ರು ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಒಂದಿಸಿ ನಾನು ಮಾತು ಮುಗಿಸ್ತೇನೆ.